ಇಂದು ವಿಜಯಪುರ ಜಿಲ್ಲಾ ಆಲ್ಮೇಲದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಿಸಲಾಯಿತು. ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರಾದ ಸುರೇಶ್ ಚೌಲರವರ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಲ್ಮೇಲ್ ಪೊಲೀಸ್ ಠಾಣಾ PSIರವರಾದ ಅರವಿಂದ್ ಅಂಗಡಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಸುರೇಶ್ ನಾಯಕ್ ಹಾಗೂ ಮುಂತಾದ ಗಣ್ಯಮಾನ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ವರದಿ ಆಲ್ಮೇಲದಿಂದ ಸತೀಶ್ ಗುಡ್ಡೊಡಗಿ. ಶ್ರೀಮತಿ SF ಕಾರ್ಯನಿರ್ವಾಹಕರು, ಅದರೊಂದಿಗೆ ನಮ್ಮ ಅಂಗಡಿ ಸಾಹೇಬರು PSI ಸಾಹೇಬರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರೊಂದಿಗೆ ನಮ್ಮ ರವಿ ಬಿರಾದಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ಮಹಾತ್ಮ ಗಾಂಧೀಜಿಯ ಭಾವಚಿತ್ರಕ್ಕೂ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೂ ಪೂಜೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಭೆಗೆ ಚಾವಲರ್ ಸರ್ ಅವರಿಗೆ ನಾನು ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ಪರೇಡ್ ವೀಕ್ಷಣೆಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಅವರನ್ನ ಆಲ್ಮೇಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅರವಿಂದ್ ಅಂಗಡಿ ಸರ್ ಅವರು ಆ ಪರೇಡ್ ವೀಕ್ಷಣೆಗೆ ಅನುಮತಿಯನ್ನು ಕೋರ್ತಾ ಇದ್ದಾರೆ. ಈಗ ತೊರೆದ ವಾಹನಿನಲ್ಲಿ ಆಲ್ಮೇಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಈಗ ಶೆಟ್ಟಿ ಮುಂಡೇರಾಮ್ ಅವರು ಮನೆ ಆಲ್ಮೇಲದ ತಹಸೀಲ್ದಾರ್ ಸರ್ ಆಗಿರ್ತಕ್ಕಂಥ ಚಾವಲರ್ ಸರ್ ಅವರಿಂದ 78ನೆಯ ಸ್ವಾತಂತ್ರ್ಯ ದಿನೋತ್ಸವ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಸರ್ ಆಗಿರ್ತಕ್ಕಂಥ ಚಾವಲರ್ ಸರ್ ಅವರಿಗೆ ನಾನು ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ಪರೇಡ್ ವೀಕ್ಷಣೆಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಅವರನ್ನ ಆಲ್ಮೇಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಅರವಿಂದ್ ಅಂಗಡಿ ಸರ್ ಅವರು ಆ ಪರೇಡ್ ವೀಕ್ಷಣೆಗೆ ಅನುಮತಿಯನ್ನು ಕೋರ್ತಾ ಇದ್ದಾರೆ. ಈಗ ತೊರೆದ ವಾಹನಿನಲ್ಲಿ ಮೊದಲನೇದಾಗಿ ಆಲ್ಮೇಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರವಿಂದ್ ಅಂಗಡಿ ಸರ್ ಅವರ ಮುಂದಾಳತ್ವದಲ್ಲಿ ಮೊದಲನೇ ಸರದಿಯಲ್ಲಿ ಪರೇಡ್ ನಡೀತಾ ಇದೆ. ಅದಾದ ಮೇಲೆ ಗೃಹ ರಕ್ಷಕ ದಳದ ಸರದಿ ಇರುತ್ತದೆ. ಅದ್ದೂರಿಯ ಈ ಸಮಾರಂಭಕ್ಕೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಈ ಒಂದು ಪರೇಡ್ ಕಾರ್ಯಕ್ರಮವನ್ನು ನಾವು ನೀವುಗಳೆಲ್ಲ ವೀಕ್ಷಿಸಿ ಆನಂದ ಪಡಬೇಕಾಗಿದೆ. ಇಂತಹ ಅದ್ದೂರಿಯ ಅಭೂತಪೂರ್ವ ಒಂದು ಧ್ವಜಾರೋಹಣ ಕಾರ್ಯಕ್ರಮ ತಾಲೂಕು ಆಡಳಿತದ ಪರವಾಗಿ ನೆರವೇರ್ತಾ ಇದೆ. ಮೂರನೇ ಸರದಿ ಭೀಮಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಆಲ್ಮೇಲ್ ತಂಡದ ಮುಖ್ಯಸ್ಥ ವಿಠಲ್ ಲಾಳಸಂಗಿ. ನಾಲ್ಕನೇದು
ರಾಹುಲ್ ಮಾರ್ಸ್ನಳ್ಳಿ. 6ನೇ ಸರದಿ ಭೀಮರಾವ್ ಪ್ರೌಢಶಾಲೆ ಜಮೀಲ್ ಅಥಣಿ ಮುಂದಾಳತ್ವದಲ್ಲಿ. 7ನೇ ಸರದಿ ಅಂಜುಮನ್ ಪ್ರೌಢಶಾಲೆ ತಂಡದ ಮುಖ್ಯಸ್ಥ ಮೊಹಮ್ಮದ್ ಶಾ ಮುಜಾವರ್ ಮುಂದಾಳತ್ವದಲ್ಲಿ. ವಿದ್ಯಾರ್ಥಿನಿಯರ ಒಂದು ಸಂಯೋಗದಲ್ಲಿ ಆಲ್ಮೇಲ್ ತಾಲೂಕು ಆಡಳಿತದ ಪರವಾಗಿ 78ನೇ ಒಂದು ಸ್ವಾತಂತ್ರ್ಯೋತ್ಸವದ ಅದ್ದೂರಿಯ ಧ್ವಜಾರೋಹಣ ಈಗಾಗಲೇ ನೆರವೇರಿದೆ. ಈಗ ಮೊದಲನೇ ಸರದಿ ಗಣರಕ್ಷಕ ದಳ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಆಲಮೇಲ್ ತಾಲೂಕದಲ್ಲಿ 78ನೆಯ ಸ್ವಾತಂತ್ರ್ಯ ದಿನೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಈಗ ನೆರವೇರ್ತಾ ಇದೆ. ಜೋರಾಗಿ ಆಲಮೇಲ್ ತಾಲೂಕು ಆಡಳಿತದ ಅಡಿಯಲ್ಲಿ ಇಂದು ಆಲಮೇಲ ಪಟ್ಟಣದ ಸರ್ಕಾರ ಕನ್ನಡ ಗಂಡು ಮಕ್ಕಳ ಶಾಲೆಯ ಪ್ರಾಂಗಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದ ಪರೇಡ್ ವೀಕ್ಷಣೆಯನ್ನು ನಮ್ಮ ಆಲಮೇಲ್ ತಾಲೂಕು ದಂಡಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಸುರೇಶ್ ಚಾವಲರ್ ಸರ್ ಅವರು ಈಗಾಗಲೇ ಪರೇಡ್ ವೀಕ್ಷಣೆಯನ್ನು ಮಾಡಿಕೊಂಡು ಈ ಒಂದು ಮಹಾನ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪ್ರಥಮದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೂ ಮಹಾತ್ಮ ಗಾಂಧೀಜಿ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳೇ, ಗೌರವಾನ್ವಿತ ಮಕ್ಕಳ ಪರಿಚಯಿತ ಸದಸ್ಯರೇ, ಆಲ್ಮೇಲದ ಹಿರಿಯ ನಾಗರಿಕರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಎಲ್ಲ ಸಂಘ ಸಂಘಟನೆಗಳ ಪದಾಧಿಕಾರಿಗಳೇ, ಶಾಲಾ ಕಾಲೇಜುಗಳ ಮುಖ್ಯ ಶಿಕ್ಷಕರೇ, ಭೂಮಾತೆಯರೇ ಮತ್ತು ವಿದ್ಯಾರ್ಥಿಗಳೇ, ಅವರವರೆನ್ನದೇ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಗಳು. ಮಾನ್ಯರೇ, ವ್ಯಾಪಾರ ತಕ್ಕಡಿಯನ್ನು ಹಿಡಿದುಕೊಂಡು ಬಂದಿರುವ ಇಂಗ್ಲಿಷರು ಆಡಳಿತದ ಚುಕ್ಕಾಣಿ ಹಿಡಿದು ನಮ್ಮನ್ನು 170 ವರ್ಷಗಳ ಕಾಲ ಅಧಿಕಾರ ಚಲಾಯಿಸಿ ನಮ್ಮನ್ನು ಗುಲಾಮರಾಗಿ ಮಾಡಿ ಆರ್ಥಿಕ ಶೋಷಣೆಯನ್ನು ಮಾಡಿದರು. ಈ ಗುಲಾಮಗಿರಿಯನ್ನು ತೊಲಗಿಸಲು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಾಲ್ ಗಂಗಾಧರ್ ತಿಲಕ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸರಂತ ಸಾವಿರಾರು ಮಹಾನ್ ವ್ಯಕ್ತಿಗಳು ತ್ಯಾಗ ಬಲಿದಾನದಿಂದ ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ದೇಶಭಕ್ತಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಭಾರತ ಎಷ್ಟೇ ವೈವಿಧ್ಯತೆಯಿಂದ ಇದ್ದರೂ ಸಹಿತ ನಾವೆಲ್ಲರೂ